ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗಿಗೆ ಅತಿ ದೊಡ್ಡ ಕಂಟಕ. ಒಂದಲ್ಲ ಎರಡಲ್ಲ 272 ಸಾಕ್ಷಿಗಳು ಡಿ ಗ್ಯಾಂಗಿಗೆ ವಿರುದ್ಧವಾಗಿದೆಯಾ? ಪ್ರಾಸಿಕ್ಯೂಷನ್ಗೆ ಕೊಟ್ಟ ಸಾಕ್ಷಿಗಳೆಷ್ಟು? ಯಾವೆಲ್ಲ ಸಾಕ್ಷಿಗಳಿಂದ ದರ್ಶನ್ಗೆ ಸಂಕಷ್ಟ? ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ವಾ? ಎಲ್ಲ ಚೆನ್ನಾಗಿದ್ದಿದ್ರೆ ಇಷ್ಟೊತ್ತಿಗಾಗಲೇ ದರ್ಶನ್ ಫುಲ್ ಸ್ವಿಂಗಲ್ಲಿ ಡೆವಿಲ್ ಸಿನಿಮಾ ಪ್ರಮೋಷನ್ಗಳನ್ನ ಮಾಡ್ತಾ ಇರ್ತಿದ್ರು. ಆದ್ರೆ ಈಗ ತಮ್ಮ ಸಿನಿಮಾ ಬಿಡುಗಡೆಗೆ ಕೆಲವೇ ದಿನಗಳು ಬಾಕಿ ಇದ್ರು ದರ್ಶನ್ ಮಾತ್ರ ಅಭಿಮಾನಿಗಳಿಗೆ ಸಿನಿಮಾ ನೋಡಿ ಅಂತ ಒಂದು ಸಂದೇಶ ಕೊಡೋಕ್ಕೂ ಆಗ್ತಾ ಇಲ್ಲ. ಇದಕ್ಕಿಂತ ಬ್ಯಾಡ್ ನ್ಯೂಸ್ ಏನು ಅಂದ್ರೆ, ಈಗ ಕೋರ್ಟಲ್ಲಿ ನಡೀತಾ ಇರೋ ಟ್ರಯಲ್ನಲ್ಲೂ ದರ್ಶನ್ಗೆ ಹಿನ್ನಡೆಯಾಗ್ತಾ ಇದ್ದು ಅವರಿಗೆ ಶಿಕ್ಷೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇನ್ನೂರ 72 ಸಾಕ್ಷಿಗಳು FSL ರಿಪೋರ್ಟ್ ದರ್ಶನ್ಗೆ ನಡುಕ ಹುಟ್ಟಿಸಿದ್ದೇಕೆ? 2 ಐ ವಿಟ್ನೆಸ್, 65 ಮಹಜರು ವಿಟ್ನೆಸ್, 100 ಖಾಸಗಿ ಸಾಕ್ಷ್ಯಗಳಲ್ಲಿ ಏನಿದೆ? ಸ್ವಾಮಿ ಕೊಲೆಯ ಕ್ರೌರ್ಯ ದರ್ಶನ ಕೋರ್ಟಿಗೆ ಕೊಟ್ಟ ವರದಿಯಲ್ಲಿ ಏನಿದೆ? ದರ್ಶನ್ ಡೆವಿಲ್ ಸಿನಿಮಾ ಬಿಡುಗಡೆಗೆ ದಿನಗಣನೆ ಶುರುವಾಗಿದೆ. ಡಿ ಬಾಸ್ ಅಭಿಮಾನಿಗಳು ಯಾವಾಗ ಅಣ್ಣನ ಸಿನಿಮಾ ನೋಡ್ತೀವೋ ಅಂತ ದಿನಗಳನ್ನ ಲೆಕ್ಕ ಮಾಡ್ತಾ ಇದ್ದಾರೆ. ಆದ್ರೆ ಮತ್ತೊಂದು ಕಡೆ ಜೈಲಿನಲ್ಲಿ 100ಕ್ಕೂ ಹೆಚ್ಚು ದಿನಗಳನ್ನ ಪೂರೈಸಿದ ಕೊಲೆ ಆರೋಪಿ ದರ್ಶನ್ ಜೈಲಿನಲ್ಲಿ ಕಂಬಿಗಳನ್ನ ಎಣಿಸ್ತಾ ಇದ್ದಾರೆ. ಒಂದು ಕಡೆ ಡೆವಿಲ್ ಸಿನಿಮಾದ ಪ್ರಮೋಷನ್ಸ್ ಆಗ್ತಾ ಇದ್ರೆ ಇತ್ತ ದರ್ಶನ್ ಹಾಸಿಗೆ, ದಿಂಬು ಕೊಡಿ, ಟಿವಿ ಕೊಡಿ ಅಂತ ದುಂಬಾಲು ಬೀಳ್ತಾ ಇದ್ದಾರೆ. ಡೆವಿಲ್ ಸಿನಿಮಾ ರಿಲೀಸ್ಗೆ ಸಜ್ಜಾಗಿದೆ. ಇದೇ ಡಿಸೆಂಬರ್ 12ರಂದು ರಾಜ್ಯಾದ್ಯಂತ ಅದ್ಧೂರಿಯಾಗಿ ಬಿಡುಗಡೆಯಾಗಲು ರೆಡಿಯಾಗಿದೆ. ಆದ್ರೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ಖುಷಿ ಪಡಬೇಕು, ಜೈಲಲ್ಲಿದ್ದಾಗ ರಿಲೀಸ್ ಆಗ್ತಾ ಇದೆ ಅಂತ ಬಾಧೆ ಪಡಬೇಕು, ಅವರಿಗೇ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಸಿನಿಮಾ ರಿಲೀಸ್ ಆಗೋವಾಗ ಹೀರೋ ಎಲ್ಲಾ ರೀತಿಯಲ್ಲಿ ಪ್ರಮೋಷನ್ ಮಾಡಿ ಸಿನಿಮಾ ನೋಡಲು ಅಭಿಮಾನಿಗಳಿಗೆ ಕರೆ ಕೊಟ್ಟು ಪ್ರಚಾರ ಮಾಡಬೇಕು. ಆದ್ರೆ ದರ್ಶನ್ ತಮ್ಮ ಸಿನಿಮಾ ಏನಾಗ್ತಾ ಇದೆ, ಚಿತ್ರತಂಡದವರು ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಅವರಿಗೆ ಈಗ ತಮ್ಮದೇ ಚಿಂತೆಯಾಗಿದ್ದು ಅವರು ಈಗ ಸಾಕಷ್ಟು ಭಯ ಪಡ್ತಾ ಇದ್ದಾರೆ. ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದ್ರೆ ಯಾರಾದ್ರೂ ಖುಷಿ ಪಡ್ತಾರೆ. ದರ್ಶನ್ ಫ್ಯಾನ್ಸ್ ಸಹ ಡೆವಿಲ್ ಸಿನಿಮಾ ಬಗ್ಗೆ ಫುಲ್ ಖುಷಿಯಾಗಿದ್ದಾರೆ. ಆದ್ರೆ ದರ್ಶನ್ ಮಾತ್ರ ಖುಷಿ ಪಡದೆ ಭಯ ಪಡ್ತಾ ಇದ್ದಾರಂತೆ. ಅವರು ಭಯ ಪಡ್ತಾ ಇರೋದು ಸಿನಿಮಾ ಬಗ್ಗೆ ಅಲ್ಲ, ಸಿನಿಮಾ ಏನೋ ಒಂದಾಗುತ್ತೆ ಆದ್ರೆ ದರ್ಶನ್ ಈಗ ತಮಗೆ ಯಾವ ಶಿಕ್ಷೆ ಆಗುತ್ತೋ ಅಂತ ಭಯ ಪಡ್ತಾ ಇದ್ದಾರಂತೆ. ಯಾಕಂದ್ರೆ ಈಗಾಗಲೇ ಕೋರ್ಟ್ನಲ್ಲಿ ಟ್ರಯಲ್ ಶುರುವಾಗಿದ್ದು ಸಾಕ್ಷಿಗಳೆಲ್ಲವೂ ದರ್ಶನ್ ಮತ್ತು ಗ್ಯಾಂಗಿಗೆ ವಿರುದ್ಧವಾಗಿವೆ. ಅದಕ್ಕೆ ದರ್ಶನ್ಗೆ ಭಯ ಶುರುವಾಗಿದೆಯಂತೆ. ರೇಣುಕಾಸ್ವಾಮಿ ಕೊಲೆ ನಡೆದು 18 ತಿಂಗಳುಗಳೇ ಕಳೆದಿವೆ. ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಲಾಗಿತ್ತು. ಅದಕ್ಕೆ ಹಲವು ಸಾಕ್ಷಿಗಳೂ ಸಿಕ್ಕಿವೆ. ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 10ಕ್ಕೂ ಹೆಚ್ಚು ಮಂದಿ ಜೈಲು ಸೇರಿದ್ದಾರೆ. ಆದ್ರೆ ವರ್ಷವೇ ಕಳೆದಿದ್ರು ಆರೋಪಿಗಳಿಗೆ ಶಿಕ್ಷೆ ಪ್ರಕಟ ಆಗಿಲ್ಲ. ಆದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಎಲ್ಲಾ ಆರೋಪಿಗಳಿಗೂ ಶಿಕ್ಷೆಯಾಗುವುದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿರೋದಕ್ಕೆ, ಹಲ್ಲೆ ಮಾಡಿ ಕೊಲೆ ಮಾಡಿರೋದಕ್ಕೆ ಸಾಕಷ್ಟು ಸಾಕ್ಷಿಗಳಿವೆ. ಸುಮಾರು 270ಕ್ಕೂ ಹೆಚ್ಚು ಸಾಕ್ಷ್ಯದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ತನಿಖಾ ತಂಡ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಸಂಗ್ರಹ ಮಾಡಿದೆ. ಇದರಿಂದ ಕೊಲೆ ಆರೋಪಿಗಳಿಗೂ ಸಂಕಷ್ಟ ಫಿಕ್ಸ್ ಅಂತಲೇ ಹೇಳಲಾಗ್ತಾ ಇದೆ. ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷ್ಯ ಸಿಕ್ಕಿದೆಯಂತೆ. ಪ್ರತ್ಯಕ್ಷದರ್ಶಿಗಳು ದರ್ಶನ್ ವಿರುದ್ಧ ಸಾಕ್ಷಿ ಹೇಳಿದ್ದು ಶೆಡ್ನಲ್ಲಿದ್ದ ಸೆಕ್ಯೂರಿಟಿ ಹೇಳಿಕೆ ಸೇರಿದಂತೆ ಪ್ರತ್ಯಕ್ಷದರ್ಶಿಗಳ ಸಾಕ್ಷಿಗಳು ದರ್ಶನ್ಗೆ ಮುಳುವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆದ್ದರಿಂದಲೇ ದರ್ಶನ್, ಪವಿತ್ರಾಗೆ ಢವಢವ ಶುರುವಾಗಿದೆಯಂತೆ. ಇಷ್ಟು ದಿನ ತಮಗೆ ಏನು ಶಿಕ್ಷೆ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಆದರೆ ಈಗ ಸಾಕ್ಷಿಗಳ ವಿಚಾರಣೆಗೆ ದಿನಾಂಕ ನಿಗದಿಯಾಗಿರೋದ್ರಿಂದ
ಹಾಗೆ ಸಾಕ್ಷಿಗಳೆಲ್ಲವೂ ದರ್ಶನ್ ವಿರುದ್ಧವಾಗೇ ಇರೋದ್ರಿಂದ ಆರೋಪಿಗಳಿಗೆ ಭಯ ಶುರುವಾಗಿದೆಯಂತೆ. ಸಾಕ್ಷಿಗಳ ವಿಚಾರಣೆಯ ನಂತರ ಏನು ಶಿಕ್ಷೆ ಆಗಬಹುದು ಅನ್ನೋದರ ಬಗ್ಗೆಯೂ ಒಂದು ಅಂದಾಜು ಸಿಕ್ಕಿಬಿಡುತ್ತೆ. ಅದಕ್ಕೆಲ್ಲ ಇನ್ನು ಕೆಲವೇ ದಿನಗಳು ಉಳಿದಿವೆ. ಹಾಗಾಗಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲರಿಗೂ ಢವಢವ ಶುರುವಾಗಿದೆಯಂತೆ. ಸಾಕ್ಷಿಗಳ ವಿಚಾರಣೆಗೆ ದಿನಾಂಕ ನಿಗದಿ. ರೇಣುಕಾಸ್ವಾಮಿ ತಂದೆ ತಾಯಿಗೂ ಸಮನ್ಸ್ ಜಾರಿ ಮಾಡಿದ್ದೇಕೆ? ಈಗ ಜೈಲಿನಲ್ಲಿ ಚಳಿಗಾಲದಲ್ಲೂ ದರ್ಶನ್ ಬೆವರುತ್ತಾ ಇದ್ದಾರೆ. ಅದಕ್ಕೆ ಅಸಲಿ ಕಾರಣ ಸಾಕ್ಷಿಗಳ ವಿಚಾರಣೆ. ಎಸ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷಿಗಳ ವಿಚಾರಣೆಗೆ ದಿನಾಂಕ ನಿಗದಿಯಾಗಿದ್ದು ಡಿಸೆಂಬರ್ 17ರಿಂದ ಸಾಕ್ಷ್ಯ ವಿಚಾರಣೆ ಶುರು ಮಾಡಲು ಕೋರ್ಟ್ ನಿರ್ಧರಿಸಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಪರ ವಕೀಲ ಬಾಲನ್ಗೆ ಕೋರ್ಟ್ನಿಂದ ಮಾಹಿತಿ ನೀಡಲಾಗಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಸೇರಿ 7 ಆರೋಪಿಗಳು ಹಾಜರಾಗಿದ್ದರು. ಸಾಕ್ಷಿಗಳ ಪಟ್ಟಿಯನ್ನು ಸಹಾಯಕ SPP ಸಚಿನ್ ಅವರು ಕೋರ್ಟ್ಗೆ ಸಲ್ಲಿಸಿದ್ರು. ಪ್ರತ್ಯಕ್ಷ ಸಾಕ್ಷಿಗಳು, FSL ಸಾಕ್ಷಿಗಳು, ತಾಂತ್ರಿಕ ಸಾಕ್ಷಿಗಳ ಪ್ರತ್ಯೇಕ ಪಟ್ಟಿಯನ್ನು ತಯಾರಿಸಿ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ. ಡಿಸೆಂಬರ್ 17ರಂದು ವಿಚಾರಣೆ ಶುರುವಾಗಲಿದ್ದು ರೇಣುಕಾಸ್ವಾಮಿ ತಂದೆ ತಾಯಿಗೂ ಸಮನ್ಸ್ ನೀಡಲಾಗಿದೆ. ಈ ಪ್ರಕರಣದಲ್ಲಿ 270ಕ್ಕೂ ಅಧಿಕ ಸಾಕ್ಷಿಗಳಿವೆ. ಎಲ್ಲ ಸಾಕ್ಷಿಗಳ ವಿಚಾರಣೆ ಬಳಿಕ ಕೋರ್ಟ್ ಅಂತಿಮ ತೀರ್ಪು ನೀಡಲಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಈಗಾಗಲೇ ಸಾಕ್ಷಿಗಳನ್ನೆಲ್ಲ ವಿಚಾರಣೆ ಮಾಡಿ ಸ್ಟೇಟ್ಮೆಂಟ್ ತೆಗೆದುಕೊಂಡಿದ್ದಾರೆ. ಅದನ್ನೇ ಕೋರ್ಟ್ಗೂ ಸಲ್ಲಿಕೆ ಮಾಡಿದ್ದಾರೆ. ರೇಣುಕಾಸ್ವಾಮಿ ತಂದೆ ಮತ್ತು ತಾಯಿಯಿಂದಲೂ ವಿವರಣೆಯನ್ನ ಪಡೆದುಕೊಳ್ಳಲಾಗಿದೆ. ಆದರೆ ಅದೆಲ್ಲವನ್ನು ಕೋರ್ಟ್ ಖುದ್ದಾಗಿ ಪರಿಶೀಲನೆ ಮಾಡಬೇಕಾಗಿದೆ. ಅದಕ್ಕೆ ಈಗ ಸಾಕ್ಷಿಗಳನ್ನ ವಿಚಾರಣೆ ಮಾಡಲು ತೀರ್ಮಾನಿಸಲಾಗಿದೆ. ಬಹುತೇಕ ಎಲ್ಲಾ ಸಾಕ್ಷಿಗಳು ಪೊಲೀಸರ ಮುಂದೆ ಹೇಳಿದ್ದನ್ನೇ ಕೋರ್ಟಿನಲ್ಲೂ ಹೇಳೋದ್ರಿಂದ ದರ್ಶನ್ ಮತ್ತು ಟೀಮ್ಗೆ ಸಂಕಷ್ಟ ತಪ್ಪಿದ್ದಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ರೇಣುಕಾಸ್ವಾಮಿ ತಂದೆ ತಾಯಿ ಸಹ ಈ ವಿಚಾರದಲ್ಲಿ ಒಂದೇ ನಿರ್ಧಾರದ ಮೇಲೆ ಇದ್ದು ಮಗನನ್ನ ಕೊಂದವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿಕೊಂಡು ಬಂದಿದ್ದಾರೆ. ಹಾಗಾಗಿ ದರ್ಶನ್, ಪವಿತ್ರ ಗೌಡರನ್ನ ಈಗ ಕಾಪಾಡೋರೇ ಯಾರೂ ಇಲ್ಲದಂತಾಗಿದೆ. ಐ ವಿಟ್ನೆಸ್ ಇಬ್ಬರು ವ್ಯಕ್ತಿಗಳು ಹತ್ಯೆಯನ್ನ ಕಣ್ಣಾರೆ ಕಂಡವರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಅತಿ ಮುಖ್ಯ ಸಾಕ್ಷಿಗಳು ಅಂತ ಪರಿಗಣಿಸಿರೋದು ಇಬ್ಬರನ್ನ. ಅವರು ಬೇರೆ ಯಾರೂ ಅಲ್ಲ. ರೇಣುಕಾಸ್ವಾಮಿ ಕೊಲೆ ನಡೆದಂತಹ ಶೆಡ್ಡಿನಲ್ಲಿ ಇದ್ದ ಸೆಕ್ಯೂರಿಟಿ ಗಾರ್ಡುಗಳು. ಅವರ ಕಣ್ಣು ಮುಂದೆಯೇ ರೇಣುಕಾಸ್ವಾಮಿಯನ್ನ ಶೆಡ್ಡಿಗೆ ಕರೆದುಕೊಂಡು ಬರಲಾಗಿತ್ತು. ಅವರ ಮುಂದೆಯೇ ಹಲ್ಲೆ ಮಾಡಲಾಗಿತ್ತು. ದರ್ಶನ್, ಪವಿತ್ರ ಬಂದು ಹಲ್ಲೆ ಮಾಡಿದ್ದನ್ನು ಅವರು ಕಣ್ಣಾರೆ ಕಂಡಿದ್ರು. ಅವರು ಹೇಳೋ ಸಾಕ್ಷಿಗಳ ಮೇಲೆಯೇ ಈಗ ದರ್ಶನ್ ಮತ್ತು ಗ್ಯಾಂಗಿನ ಭವಿಷ್ಯ ನಿಂತಿದೆ. ಐದು ಮಂದಿ ಪಾರ್ಷಿಯಲ್ ಐ ವಿಟ್ನೆಸ್ಗಳು. ಕೊಲೆ ನಡೆದ ಸ್ಥಳದಲ್ಲಿ ಆರೋಪಿಗಳನ್ನ ಬಿಟ್ಟು ಶೆಡ್ಡಿನ ಇಬ್ಬರು ಸೆಕ್ಯೂರಿಟಿಗಳು ಮಾತ್ರ ಇದ್ರು. ಆದರೆ ಕಿಡ್ನಾಪ್ ಮಾಡಿದ್ದು, ಶೆಡ್ಡಿನೊಳಗೆ ವಾಹನಗಳು ಹೋಗಿದ್ದು ಬಂದಿದ್ದು, ಅದರಲ್ಲಿ ಯಾರೆಲ್ಲ ಇದ್ರು ಅನ್ನೋದನ್ನು ನೋಡಿದಂಥವರು 5 ಮಂದಿ ಇದ್ದಾರೆ. ಅವರು ಈಗಾಗಲೇ ತಾವು ನೋಡಿದ್ದನ್ನೆಲ್ಲ ಪೊಲೀಸರ ಬಳಿ ಹೇಳಿದ್ದು ಅವರು ಈಗ ಪಾರ್ಷಿಯಲ್ ಐ ವಿಟ್ನೆಸ್ಗಳಾಗಿ ಕೋರ್ಟಿನ ಮುಂದೆ ಬರಲು ರೆಡಿಯಾಗಿದ್ದಾರೆ. ಇವರ ಹೇಳಿಕೆಗಳು ಡಿ ಗ್ಯಾಂಗ್ಗೆ ಮುಳುವಾಗುವ ಸಾಧ್ಯತೆ ಇದೆ. ಅರವತ್ತೈದು ಮಹಜರು ವಿಟ್ನೆಸ್ಗಳು. ರೇಣುಕಾಸ್ವಾಮಿಯ ಕಿಡ್ನಾಪ್ ಮಾಡಿದ್ದು ಒಂದು ಕಡೆಯಾದ್ರೆ ಕೊಲೆ ಮಾಡಿದ್ದು ಮತ್ತೊಂದು ಕಡೆ, ಅವರ ದೇಹವನ್ನ ಡಿಸ್ಪೋಸ್ ಮಾಡಿದ್ದು ಬೇರೊಂದು ಕಡೆ. ಅಲ್ಲೆಲ್ಲ ಹೋಗಿ ಪೊಲೀಸರು ಮಹಜರು ಮಾಡಿಕೊಂಡು ಬಂದಿದ್ದಾರೆ. ಮಹಜರು ಮಾಡುವಾಗಲೂ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿವೆ. ಕಿಡ್ನಾಪ್ ಮಾಡಿದ್ದನ್ನ ನೋಡಿದವರು, ಹಲ್ಲೆ ಮಾಡಲು ಏನೆಲ್ಲ ತಂದಿದ್ರು, ಎಲ್ಲಿಂದ ತಂದಿದ್ರು, ಯಾರು ಅದನ್ನ ಕೊಟ್ಟಿದ್ರು, ವಾಹನಗಳನ್ನ ಕೊಟ್ಟಿದ್ದವರು ಅಂತ ಒಟ್ಟು 65 ಮಹಜರು ಸಾಕ್ಷಿಗಳನ್ನ ಪೊಲೀಸರು ಸಿದ್ಧಪಡಿಸಿದ್ದಾರೆ. ಈ ಸಾಕ್ಷಿಗಳಿಂದಲೂ ಡಿ ಬಾಸ್ಗೆ ದೊಡ್ಡ ಶಿಕ್ಷೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ.
ರೇಣುಕಾಸ್ವಾಮಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್. ಒಂದು ಸಾವು ಕೊಲೆನಾ, ಸಹಜ ಸಾವ? ಕೊಲೆಯಾಗಿದ್ರೆ ಹೇಗೆಲ್ಲ ಆಗಿತ್ತು, ಎಷ್ಟು ಹೊತ್ತು ಹಿಂಸೆ ಕೊಡಲಾಗಿತ್ತು ಅನ್ನೋದನ್ನೆಲ್ಲ ಅವರ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಹೇಳಿಬಿಡುತ್ತೆ. ರೇಣುಕಾಸ್ವಾಮಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲೂ ಬೆಚ್ಚಿ ಬೀಳಿಸುವಂತಹ ಅಂಶಗಳು ರಿವೀಲ್ ಆಗಿದ್ದು, ರೇಣುಕಾಸ್ವಾಮಿ ಕೊಲೆ ಯಾವ ರೀತಿ ಆಗಿರಬಹುದು ಅನ್ನೋದನ್ನ ಪೋಸ್ಟ್ಮಾರ್ಟಮ್ ಮಾಡಿದ ಡಾಕ್ಟರ್ ವಿವರಿಸಿದ್ದಾರೆ. ಅದನ್ನೂ ಸಹ ಪೊಲೀಸರು ಸಾಕ್ಷಿಯಾಗಿ ಪರಿಗಣಿಸಿ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದು, ಇದೂ ಸಹ ದಾಸನಿಗೆ ಕಂಟಕವಾಗುವ ಸಾಧ್ಯತೆ ಇದೆ. ನಾಲ್ಕು ಟೆಕ್ನಿಕಲ್ ಸಾಕ್ಷ್ಯಗಳು, ಮೊಬೈಲ್ನಲ್ಲಿ ಸಿಕ್ಕ ದಾಖಲೆಗಳು. ಇತ್ತೀಚಿನ ದಿನಗಳಲ್ಲಿ ಏನೇ ಮಾಡಿದ್ರೂ ಒಬ್ಬರ ಕಣ್ಣಿನಿಂದ ಮಾತ್ರ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಯಾರೂ ನೋಡಿಲ್ಲ, ನಾವು ಸೇಫ್ ಅಂದುಕೊಂಡ್ರು ಒಂದು ಮಾತ್ರ ನಮ್ಮನ್ನ ಪೊಲೀಸರಿಗೆ ಹಿಡಿದುಕೊಡುತ್ತೆ, ಅದೇ ಮೊಬೈಲ್. ಎಸ್, ಮೊಬೈಲ್ ಫೋನ್ ಏನೇ ಮಾಡಿದ್ರೂ ನಮ್ಮ ಜೊತೆ ಇರುತ್ತೆ. ಮೊಬೈಲ್ ಇಲ್ಲದೆ ಯಾರು ಏನೂ ಮಾಡುವುದಕ್ಕೂ ಸಾಧ್ಯವಿಲ್ಲ. ಅದಕ್ಕೆ ಸಾಕ್ಷಿಗಳನ್ನ ಕಲೆ ಹಾಕುವ ಮೊದಲಿಗೆ ಮೊಬೈಲ್ ವಶಪಡೆದು ಅದರಲ್ಲಿ ಏನಾದರೂ ಸಾಕ್ಷಿ ಸಿಗುತ್ತಾ ಅಂತ ನೋಡ್ತಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲೂ ಎಲ್ಲಾ ಆರೋಪಿಗಳ ಮೊಬೈಲ್ಗಳನ್ನ ಪಡೆದು ಪರಿಶೀಲನೆ ಮಾಡಿದಾಗ ಕೆಲವೊಂದು ಸಾಕ್ಷಿಗಳು ಸಿಕ್ಕಿವೆ. ಮೊಬೈಲ್ ಬಳಕೆ ಮಾಡಿದ್ದರಿಂದ 4 ಟೆಕ್ನಿಕಲ್ ಸಾಕ್ಷಿಗಳು ಸಿಕ್ಕಿದ್ದು, ಅವು ಈಗ ಕೋರ್ಟ್ನಲ್ಲಿ ಪ್ರಮುಖ ಪಾತ್ರ ವಹಿಸಲಿವೆಯಂತೆ. ಮ್ಯಾಜಿಸ್ಟ್ರೇಟ್ ಮುಂದೆ ಸ್ವ ಇಚ್ಛಾ ಹೇಳಿಕೆಗಳು. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಡೆದ ನಂತರ ಆರೋಪಿಗಳು ಸೇರಿದಂತೆ ಕೆಲವು ಸಾಕ್ಷಿಗಳು ಸ್ಟೇಟ್ಮೆಂಟ್ 164 ಅಂದ್ರೆ ಇಬ್ಬರು ಮ್ಯಾಜಿಸ್ಟ್ರೇಟ್ಗಳ ಮುಂದೆ ಸ್ವ ಇಚ್ಛಾ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅಂದು ಏನೇನು ಮಾಡಿದ್ರಿ, ಹೇಗೆ ಕೊಲೆಯಾಯಿತು ಅನ್ನೋದನ್ನ ಹೇಳಿದ್ದಾರೆ. ಕೊಲೆ ಆರೋಪಿಗಳೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದಕ್ಕೆ ಮ್ಯಾಜಿಸ್ಟ್ರೇಟ್ಗಳೇ ಸಾಕ್ಷಿಗಳಾಗಿದ್ದಾರೆ. ಹಾಗಾಗಿ ದರ್ಶನ್ ಆಗಲಿ ಪವಿತ್ರ ಆಗಲಿ ತಪ್ಪಿಸಿಕೊಳ್ಳುವುದಕ್ಕೆ ಅವಕಾಶವೇ ಇಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ಡಿ ಗ್ಯಾಂಗ್ಗೆ ಶಿಕ್ಷೆಯಾಗುವುದು ಖಚಿತ ಅಂತ ಹೇಳಲಾಗ್ತಾ ಇದೆ. 64 ಪೊಲೀಸರ ಹೇಳಿಕೆಗಳೂ ಸಾಕ್ಷಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಇರೋದ್ರಿಂದ ಇದನ್ನ ಸಾಕಷ್ಟು ಗಂಭೀರವಾಗಿ ತೆಗೆದುಕೊಳ್ಳಲಾಗಿತ್ತು. ಪೊಲೀಸರು ತಂಡಗಳನ್ನು ಕಟ್ಟಿಕೊಂಡು ತನಿಖೆಗೆ ಇಳಿದಿದ್ರು. ಕೊಲೆ ಪ್ರಕರಣದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಿದ್ರು. ಕಿಡ್ನಾಪ್ ಸ್ಥಳ, ಕೊಲೆ ನಡೆದ ಸ್ಥಳ, ಶವವನ್ನ ಬಿಸಾಡಿದ ಸ್ಥಳ ಅಂತ 3-4 ಸ್ಥಳಗಳಲ್ಲಿ ಮಹಜರು ಮಾಡಲಾಗಿತ್ತು. ಆ ರೀತಿ ಮಹಜರಿಗೆ ಹೋಗಿದ್ದ ಪೊಲೀಸರ ಹೇಳಿಕೆಗಳನ್ನೆಲ್ಲ ದಾಖಲು ಮಾಡಿಕೊಳ್ಳಲಾಗಿದ್ದು, ಅದನ್ನೂ ಈಗ ಸಾಕ್ಷಿಗಳಾಗಿ ತೆಗೆದುಕೊಳ್ಳಲಾಗಿದೆ. ಒಟ್ಟು 64 ಪೊಲೀಸರ ಹೇಳಿಕೆಗಳನ್ನ ಸಾಕ್ಷಿಗಳಾಗಿ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದು, ಅವರನ್ನೂ ವಿಚಾರಣೆ ಮಾಡಲು ತೀರ್ಮಾನಿಸಲಾಗಿದೆ. ಎಫ್ಎಸ್ಎಲ್, ಸಿಎಸ್ಎಫ್ಎಲ್ ಸೇರಿದಂತೆ 15 ರಿಪೋರ್ಟ್ಗಳು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಮಾತ್ರವಲ್ಲ, ಕೆಲವೊಂದು ರಿಪೋರ್ಟ್ಗಳು ಡಿ ಗ್ಯಾಂಗ್ಗೆ ಸಂಕಷ್ಟವನ್ನ ತಂದೊಡ್ಡಲಿವೆ. ಅದರಲ್ಲಿ ಪ್ರಮುಖವಾಗಿ ಎಫ್ಎಸ್ಎಲ್, ಸಿಎಸ್ಎಫ್ಎಲ್ ರಿಪೋರ್ಟ್, ಮೊಬೈಲ್, ಲ್ಯಾಪ್ಟಾಪ್ ರಿಟ್ರೀವ್ ಮಾಡಿದ ದಾಖಲೆಗಳು ದಾಸನಿಗೆ ಏಟು ಕೊಡೋ ಸಾಧ್ಯತೆ ಇದೆ. ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲ ಎಲೆಕ್ಟ್ರಿಕ್ ಉಪಕರಣಗಳನ್ನು ರಿಟ್ರೀವ್ ಮಾಡಲಾಗಿದ್ದು, ಅವುಗಳ ಸುಮಾರು 15 ರಿಪೋರ್ಟ್ಗಳು ಪೊಲೀಸರ ಕೈ ಸೇರಿವೆ. ಅವನ್ನೆಲ್ಲ ಸಾಕ್ಷಿಗಳಾಗಿ ಕೋರ್ಟ್ನ ಮುಂದೆ ಇಡಲಾಗಿದೆ. 17 ಬ್ಯಾಂಕ್ ಅಧಿಕಾರಿಗಳು ಈಗ ಕೊಲೆ ಪ್ರಕರಣದ ಸಾಕ್ಷಿಗಳು. ರೇಣುಕಾಸ್ವಾಮಿ ಕೊಲೆಯಾದ ನಂತರ ಆ ಕೊಲೆಯನ್ನ ಮುಚ್ಚಿ ಹಾಕಲು, ಹಾಗೆ ಪ್ರಕರಣದಲ್ಲಿ ದರ್ಶನ್ಗೆ ಯಾವುದೇ ಸಂಬಂಧ ಇಲ್ಲ ಅಂತ ತೋರಿಸಲು ಪ್ರಯತ್ನಗಳನ್ನ ಮಾಡಲಾಗಿತ್ತು. ಈ ಪ್ರಯತ್ನದಲ್ಲಿ ಕೆಲವರಿಗೆ ಹಣವನ್ನ ಕೊಟ್ರೆ ಇನ್ನು ಕೆಲವರಿಗೆ ಹಣದ ಆಮಿಷಗಳನ್ನ ಒಡ್ಡಲಾಗಿತ್ತು. ದರ್ಶನ್ ಮನೆಯಲ್ಲಿ ಒಂದಷ್ಟು ಹಣವನ್ನು ವಶಪಡಿಸಿಕೊಳ್ಳಲಾಗಿತ್ತು. ಆರೋಪಿಗಳ ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನು ಪರಿಶೀಲನೆ ಮಾಡಲಾಗಿದೆ. ಅಲ್ಲದೆ ದರ್ಶನ್ ಮನೆಯಲ್ಲಿ ಸಿಕ್ಕ ಕ್ಯಾಶ್ ಅನ್ನ ಎಲ್ಲಿಂದ ತಂದಿದ್ರು ಅನ್ನೋದನ್ನು ಬೆನ್ನತ್ತಿ ಪೊಲೀಸರು ಬ್ಯಾಂಕ್ ಅಧಿಕಾರಿಗಳ ಹೇಳಿಕೆಗಳನ್ನು ಪಡೆದಿದ್ದಾರೆ. ಒಟ್ಟು 17 ಅಧಿಕಾರಿಗಳನ್ನ ಮಾತಾಡಿಸಿ ಸಾಕ್ಷಿಗಳನ್ನ ಸಂಗ್ರಹಿಸಿದ್ದು, ಅವರ ಹೇಳಿಕೆಗಳು ಈಗ ಸಾಕ್ಷಿಗಳಾಗಿ ಕೊಲೆ ಆರೋಪಿಗಳಿಗೆ ಕಂಟಕವಾಗ್ತಾ ಇದೆ. 100ಕ್ಕೂ ಹೆಚ್ಚು ಖಾಸಗಿ ಸಾಕ್ಷ್ಯಗಳು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ತನಿಖೆ ಮಾಡಿದ ಪೊಲೀಸರೇ ಸರಿಯಿಲ್ಲ, ಅವರು ಬೇಕಂತಲೇ ಸುಳ್ಳು ಸಾಕ್ಷ್ಯಗಳನ್ನು ಸೃಷ್ಟಿಸಿದ್ದಾರೆ, ದರ್ಶನ್ ವಿರುದ್ಧ ಕೆಲಸ ಮಾಡಿದ್ದಾರೆ ಅನ್ನೋ ಆರೋಪಗಳೂ ಇವೆ. ಇಡೀ ಪ್ರಕರಣ ದರ್ಶನ್ ವರ್ಸಸ್ ಪೊಲೀಸ್ ಎನ್ನುವಂತಾಗಿದ್ದು, ದರ್ಶನ್ ಮತ್ತು ಗ್ಯಾಂಗ್ಗೆ ಶಿಕ್ಷೆ ಕೊಡಿಸಲೇಬೇಕು ಅಂತ ಪೊಲೀಸರು ಸಹ ಬಹಳ ಶ್ರದ್ಧೆಯಿಂದ ಕೆಲಸ ಮಾಡಿದ್ದಾರೆ. ಎಷ್ಟು ಸಾಧ್ಯವೋ ಅಷ್ಟು ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ. ಪ್ರತ್ಯಕ್ಷ, ಪರೋಕ್ಷ, ಮ್ಯಾಜಿಸ್ಟ್ರೇಟ್, ಪೊಲೀಸ್, ಡಾಕ್ಟರ್ ಅಂತ 100 ಸಾಕ್ಷಿಗಳನ್ನು ಸಂಗ್ರಹಿಸಿರೋ ಪೊಲೀಸರು ಅದರ ಜೊತೆಗೆ 100ಕ್ಕೂ ಹೆಚ್ಚು ಖಾಸಗಿ ಸಾಕ್ಷಿಗಳನ್ನು ಸಂಗ್ರಹ ಮಾಡಿ ದರ್ಶನ್ರನ್ನ ಜೈಲಿಗೆ ಸೀಮಿತ ಮಾಡಲು ತೀರ್ಮಾನಿಸಿದ್ದಾರೆ. ದರ್ಶನ್ ಅಕ್ಕಪಕ್ಕದ ಮನೆಗಳವರನ್ನೂ ವಿಚಾರಣೆ ಮಾಡಲಾಗಿದೆ, ಹೇಳಿಕೆ ಪಡೆಯಲಾಗಿದೆ.
ಅಂದು ಮನೆಯಲ್ಲಿ ಇದ್ರಾ, ಮನೆಗೆ ಬಂದಿದ್ರಾ ಅಂತ ಹಾಗೆ ಕೊಲೆ ನಡೆದ ಸ್ಥಳದಲ್ಲಿ ಓಡಾಡಿದವರನ್ನ, ಶವ ಸಾಗಿಸಿದ ರಸ್ತೆಯಲ್ಲಿ ಓಡಾಡಿದವರನ್ನ, ಶವ ಬಿಸಾಕಿದ ಸ್ಥಳದ ಸುತ್ತಮುತ್ತ ಇದ್ದವರು, ಹೀಗೆ ಸುಮಾರು 100ಕ್ಕೂ ಹೆಚ್ಚು ಜನರನ್ನ ವಿಚಾರಣೆ ಮಾಡಿ ಅವರಿಂದ ಹೇಳಿಕೆ ಪಡೆಯಲಾಗಿದೆ. ಅದನ್ನೆಲ್ಲ ಖಾಸಗಿ ಸಾಕ್ಷಿಗಳಾಗಿ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ. ಇಷ್ಟೂ ಸಾಕ್ಷಿಗಳು ಡಿ ಗ್ಯಾಂಗ್ಗೆ ವಿರುದ್ಧವಾಗಿದ್ದು, ಇದರಿಂದ ದರ್ಶನ್ಗೆ ದೊಡ್ಡ ಮಟ್ಟದಲ್ಲಿ ಶಿಕ್ಷೆಯಾಗುವುದು ಖಚಿತ ಅಂತ ಹೇಳಲಾಗುತ್ತಿದೆ. ದರ್ಶನ್ಗೆ ಎಲ್ಲಾ ಕಡೆಯಿಂದಲೂ ಬಾಗಿಲುಗಳು ಬಂದಾಗ್ತಾ ಇವೆ. ಸಾಕ್ಷಿಗಳೆಲ್ಲ ದರ್ಶನ್ ಗ್ಯಾಂಗಿಗೆ ವಿರುದ್ಧವಾಗಿಯೇ ಕಾಣಿಸ್ತಾ ಇವೆ. ಇದರಿಂದ ದರ್ಶನ್ ಜೈಲಿನಲ್ಲೇ ದಾರಿ ಕಾಣದಾಗದೆ ದೇವರೇ ಅಂತ ಸಂಕಟ ಪಡುವಂತಾಗಿದೆ. ಇದರ ನಡುವೆ ಅವರಿಗೆ ಒಂದೇ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ದಾಸನ ವಿರುದ್ಧ 272 ಸಾಕ್ಷಿ, ಎಲ್ಲಾ ಬಾಗಿಲು ಬಂದಾದ್ವಾ? ರೇಣುಕಾಸ್ವಾಮಿ ತಂದೆ ತಾಯಿಯನ್ನ ಕೋರ್ಟ್ಗೆ ಕರೆಸಿದ್ದು ಯಾಕೆ? ದರ್ಶನ್ಗೆ ಟಿವಿ ಕೊಟ್ಟ ಕೋರ್ಟು ಕಂಡೀಷನ್ ಸಪ್ಲೈ ಎಂದಿದ್ದೇಕೆ? ಟೈಮ್ ಸರಿಯಿಲ್ಲ ಎಂದಾಗ ಎಲ್ಲವೂ ತಮ್ಮ ವಿರುದ್ಧವಾಗೇ ನಡೆಯುತ್ತೆ. ಹುಲ್ಲು ಕಡ್ಡಿಯೂ ಕತ್ತಿಯಾಗಿ ಚುಚ್ಕೊಳ್ಳುತ್ತೆ. ದರ್ಶನ್ ಟೈಮ್ ಸಹ ಈಗ ತುಂಬಾ ಖರಾಬ್ ಆಗಿದ್ದು, ಅವರಿಗೆ ಅವರು ಮಾಡಿದ ಕೆಲಸಗಳೇ ಆಪತ್ತು ತರ್ತಾ ಇವೆ. ಜೈಲಿನಿಂದ ಆಚೆ ಬರುವುದಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ರೂ ಅದು ಸಾಧ್ಯವಾಗ್ತಾ ಇಲ್ಲ. ಡಿ ಗ್ಯಾಂಗ್ ಮಾಡಿದ ಪ್ರಯತ್ನಗಳೆಲ್ಲ ವಿಫಲವಾಗ್ತಾ ಇದ್ದು, ಈಗ ಶಿಕ್ಷೆ ಅನುಭವಿಸೋದು ಒಂದೇ ದಾರಿ ಎಂಬಂತಾಗಿದೆ. ಅದಕ್ಕೆ ದರ್ಶನ್ ಸಹ ಜೈಲೇ ಗತಿ ಅಂತ ಮೈಂಡಲ್ಲಿ ಫಿಕ್ಸ್ ಆಗಿದ್ದು, ಜೈಲಿನಲ್ಲಿ ಸೌಲಭ್ಯಗಳನ್ನು ಪಡೆದುಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಡಿಸೆಂಬರ್ 17ಕ್ಕೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳನ್ನು ವಿಚಾರಣೆ ನಡೆಸಲು ಕೋರ್ಟ್ ತೀರ್ಮಾನಿಸಿದ್ದು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ತಂದೆ ತಾಯಿಯನ್ನು ವಿಚಾರಣೆ ಮಾಡಬೇಕು ಅಂತ ಪ್ರಾಸಿಕ್ಯೂಷನ್ ಅರ್ಜಿ ಸಲ್ಲಿಸಿತ್ತು. ಅರ್ಜಿ ಪುರಸ್ಕರಿಸಿದ 57ನೇ ಸಿಸಿಎಚ್ ಕೋರ್ಟ್ CW7 CW8ಗೆ ಅಂದ್ರೆ ರೇಣುಕಾಸ್ವಾಮಿ ತಂದೆ ಮತ್ತು ತಾಯಿಗೆ ಸಮನ್ಸ್ ಜಾರಿ ಮಾಡಿ ಆದೇಶ ಕೊಟ್ಟಿದೆ. ದರ್ಶನ್ ಪರ ವಕೀಲ ಸುನೀಲ್ ಸಲ್ಲಿಸಿದ್ದ ಅರ್ಜಿ ವಜಾ ಮಾಡಿದೆ. ಇದರಿಂದ ದರ್ಶನ್ ಗ್ಯಾಂಗಿಗೆ ಮತ್ತೊಂದು ಹಿನ್ನಡೆಯಾದಂತಾಗಿದೆ. ಡಿಸೆಂಬರ್ 17ರಂದು ಕೋರ್ಟ್ಗೆ ಹಾಜರಾಗಲಿರುವ ರೇಣುಕಾಸ್ವಾಮಿ ತಂದೆ ತಾಯಿ ಅಂದೇ ಕೋರ್ಟ್ ಮುಂದೆ ಸಾಕ್ಷಿ ನುಡಿಯೋ ಸಾಧ್ಯತೆ ಇದೆ. ಸದ್ಯ ಜೈಲಿಂದ ಹೊರಬರುವುದಕ್ಕೆ ದರ್ಶನ್ ಮಾಡಿದ ಪ್ರಯತ್ನಗಳೆಲ್ಲವೂ ವಿಫಲವಾಗಿವೆ. ಅನಾರೋಗ್ಯ ಸಮಸ್ಯೆ ಹೇಳಿಕೊಂಡು ಆಚೆ ಬರುವುದಕ್ಕೂ ಈಗ ಅವಕಾಶ ಇಲ್ಲ. ಈ ಹಿಂದೆ ಸರ್ಜರಿಗೆ ಅಂತ ಜಾಮೀನು ಪಡೆದಿದ್ದ ದರ್ಶನ್ ಸರ್ಜರಿ ಮಾಡಿಸಿಕೊಳ್ಳದೆ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ರು. ಅದೆಲ್ಲವನ್ನು ಕೋರ್ಟು ನೋಡಿದೆ. ಹಾಗಾಗಿ ಈ ಬಾರಿ ದರ್ಶನ್ ಜಾಮೀನು ಪಡೆಯಲು ದಾರಿಗಳೇ ಇಲ್ಲದಂತಾಗಿದೆ. ಈಗ ಕೋರ್ಟ್ ಟ್ರಯಲ್ನಲ್ಲೂ ಡಿ ಗ್ಯಾಂಗ್ ಹೆಚ್ಚೇನೂ ಮಾತಾಡ್ತಾ ಇಲ್ಲ. ಎಲ್ಲರೂ ಸಹ ಶಿಕ್ಷೆ ಅನುಭವಿಸಲು ಸಿದ್ಧವಾದಂತಿದೆ. ಅದಕ್ಕೆ ಜೈಲಿನಲ್ಲಿ ಇರಲು ಒಳ್ಳೆಯ ಹಾಸಿಗೆ, ದಿಂಬು, ಬೇಸರ ಕಳೆಯಲು ಟಿವಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಸಾಲು ಸಾಲು ಬೇಸರದ ವಿಚಾರಗಳ ಜೊತೆಗೆ ದಾಸನಿಗೆ ಒಂದು ಗುಡ್ ನ್ಯೂಸ್ ಸಹ ಸಿಕ್ಕಿದೆ. ಇಷ್ಟು ದಿನ ಬೆಡ್ ಇಲ್ಲ, ಸರಿಯಾದ ಫುಡ್ ಇಲ್ಲ, ವಾಕಿಂಗ್ ಮಾಡಲು ಬಿಡ್ತಾ ಇಲ್ಲ ಅಂತ ಗೋಳಾಡಿದ್ದ ದರ್ಶನ್ಗೆ ಈಗ ಕೋರ್ಟು ಟಿವಿಯನ್ನೇ ಕೊಟ್ಟಿದೆ. ವಿಚಾರಣೆಯ ಸಂಕಷ್ಟದ ಮಧ್ಯೆ ದರ್ಶನ್ಗೆ ಕೊಂಚ ರಿಲೀಫ್ ಕೂಡ ಸಿಕ್ಕಿದ್ದು, ದರ್ಶನ್ ಬ್ಯಾರಕ್ನಲ್ಲಿ ಟಿವಿ ಅಳವಡಿಕೆಗೆ ಕೋರ್ಟ್ ಒಪ್ಪಿಗೆ ಕೊಟ್ಟಿದೆ. ಟಿವಿ ಅಳವಡಿಸಿ ಅಂತ ಜೈಲು ಅಧಿಕಾರಿಗಳಿಗೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಆದರೆ ಟಿವಿ ಅಳವಡಿಕೆ ಮಾಡುವ ಸ್ಥಳದಲ್ಲಿ ಸಿಸಿಟಿವಿ ಅಳವಡಿಸಲು ಆದೇಶ ಮಾಡಿದೆ. ಕೇವಲ ಕೋರ್ಟ್ ವಿಚಾರಣೆಗಳನ್ನು ವೀಕ್ಷಣೆ ಮಾಡಲು ಮಾತ್ರ ಅವಕಾಶ ಕೊಡಲು ತೀರ್ಮಾನಿಸಿದೆ. ಈ ಹಿಂದೆ ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ದರ್ಶನ್ಗೆ ಟಿವಿ ಕೊಡೋದಕ್ಕಾಗಲ್ಲ ಅಂತ ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳು ಹೇಳಿದ್ರು. ಹಾಸಿಗೆ, ದಿಂಬು ಕೊಡೋದಿಕ್ಕೂ ಆಗಲ್ಲ ಎಂದಿದ್ರು. ಆದರೆ ಈಗ ದರ್ಶನ್ಗೆ ತನ್ನ ಬ್ಯಾರಕ್ನಲ್ಲಿ ಟಿವಿಯೇ ಸಿಕ್ಕಿದೆ. ದರ್ಶನ್ ಮನವಿಯಂತೆ ಟಿವಿ ಅಳವಡಿಸಲು ಜೈಲು ಅಧಿಕಾರಿಗಳಿಗೆ ಜಡ್ಜ್ ಸೂಚಿಸಿದ್ದಾರೆ. ಆದರೆ ಇದರಲ್ಲೂ ಒಂದು ಟ್ವಿಸ್ಟ್ ಇದೆ. ದರ್ಶನ್ ಟಿವಿ ಹಾಕಿಸ್ಕೊಂಡು ಡೆವಿಲ್ ಸಿನಿಮಾದ ಹಾಡುಗಳನ್ನ, ಅದರ ಪ್ರೆಸ್ ಮೀಟ್ಗಳನ್ನೆಲ್ಲ ನೋಡುವಂತಿಲ್ವಂತೆ. ಅಸಲಿಗೆ ಕೋರ್ಟ್ ವಿಚಾರಣೆ ಬಿಟ್ಟು ಏನೂ ನೋಡಬಾರದು ಅಂತ ಕಂಡೀಷನ್ ಹಾಕಿದೆ. ಏನ್ ನೋಡ್ತಾರೆ ಅನ್ನೋದನ್ನ ಮಾನಿಟರ್ ಮಾಡೋಕಂತಲೇ ಒಂದು ಸಿಸಿಟಿವಿ ಹಾಕಿದ್ದಾರೆ. ಆ ಮೂಲಕ ಟಿವಿ ಕೊಟ್ಟರೂ ನೋಡುವ ಭಾಗ್ಯ ಇಲ್ಲದಂತೆ ಮಾಡಲಾಗಿದೆ. ಇದೆಲ್ಲದರ ನಡುವೆ ಡಿ ಗ್ಯಾಂಗ್ ನಿಟ್ಟುಸಿರು ಬಿಡುವಂತಹ ಮತ್ತೊಂದು ಘಟನೆಯೂ ನಡೆದಿದೆ. ಬೇಲೆ ಸಿಗೋದಿಲ್ಲ, ಯಾರೂ ಜೈಲಿಂದ ಆಚೆ ಹೋಗೋದಕ್ಕಾಗಲ್ಲ ಎನ್ನುವಂತಹ ಟೈಮಲ್ಲಿ 14ನೇ ಆರೋಪಿ ಪ್ರದೋಷ್ಗೆ ಜಾಮೀನು ಸಿಕ್ಕಿದೆ. 4 ದಿನಗಳ ಮಟ್ಟಿಗೆ ಜಾಮೀನು ಮಂಜೂರು ಮಾಡಿದೆ. ತಂದೆಯ ತಿಂಗಳ ತಿಥಿ ಕಾರ್ಯ ಹಿನ್ನೆಲೆ 57ನೇ ಸೆಷನ್ಸ್ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ. ಡಿಸೆಂಬರ್ 4ರಿಂದ ಡಿಸೆಂಬರ್ 7ರವರೆಗೆ ಜಾಮೀನು ಸಿಕ್ಕಿದೆ. ಈ ಹಿಂದೆ ನೀಡಿದ್ದ ಷರತ್ತುಗಳನ್ನು ಉಲ್ಲಂಘನೆ ಮಾಡದಂತೆ ಸೂಚನೆ ಕೊಟ್ಟಿದೆ. ಪವಿತ್ರ ಗೌಡ A1, ದರ್ಶನ್ A2 ಆರೋಪಿ ಆಗಿರೋದ್ರಿಂದ ಇವರಿಗೆ ಜಾಮೀನು ಸಿಗೋದಿಲ್ಲ. ಶಿಕ್ಷೆಯೂ ಹೆಚ್ಚಿನ ಪ್ರಮಾಣದಲ್ಲಿ ಇರಲಿದೆ ಅಂತ ಹೇಳಲಾಗ್ತಾ ಇದ್ದು,
ಯಾವ ಶಿಕ್ಷೆ, ಎಷ್ಟು ವರ್ಷ ಶಿಕ್ಷೆ ಅನ್ನೋದು ಇನ್ನು ಕೆಲವೇ ದಿನಗಳಲ್ಲಿ ಗೊತ್ತಾಗೋ ಸಾಧ್ಯತೆ